ತೀರ್ಥರೂಪು ಸಮಾನರಾದ ಅಣ್ಣ ಆದಿತ್ಯಣ್ಣನಿಗೆ ನಿನ್ನ ತಂಗಿ ಪಾವನಿ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಅದಾಗಿ ಉಭಯ ಕುಶಲೋಪರಿ ಸಾಂಪ್ರತ. ನಿನ್ನ ಕಾಗದ ಓದಿ ತುಂಬ ಸಂತೋಷವಾಯಿತು. ಈ ಶ್ರಾವಣಕ್ಕೆ ನೀನು ಮನೆ ಬಿಟ್ಟು ಹೋಗಿ 20 ವರ್ಷಗಳಾಯಿತು. ಅಮ್ಮ ಸಾಯುವ ಮುಂಚೆ ನಿನ್ನನ್ನು ತುಂಬ ನೆನಪಿಸಿಕೊಂಡಳು. ನೀನು ಹೋದಾಗಿನಿಂದ ಅಪ್ಪ ಹಾಡುವುದನ್ನೇ ಬಿಟ್ಟರು. ನೀನು ಮದುವೆಯಾಗಬೇಕಿದ್ದ ಹುಡುಗಿ ಅಂಬುಜ ನದಿಗೆ ಹಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಳು. ನೀನು ನನ್ನ ಮದುವೆಗೂ ಬರಲಿಲ್ಲ. ನಮ್ಮ ಕುಟುಂಬದ ಫೋಟೋ ಕಳಿಸುತ್ತಿದ್ದೇನೆ. ನನ್ನ ಮಗಳು ಪೂರ್ವಿ BA ಪಾಸು ಮಾಡಿ ಮನೆಯಲ್ಲೇ ಇದ್ದಾಳೆ. ನನ್ನ ಗಂಡ ಬೇಜವಾಬ್ದಾರಿ ಮನುಷ್ಯ. ಅವಳಿಗೊಂದು ಗಂಡು ಹುಡುಕಿ ಮದುವೆ ಮಾಡುವ ಜವಾಬ್ದಾರಿ ನಿನ್ನದು. ನಿನ್ನನ್ನೇ ನಂಬಿದ್ದೇನೆ. ಕಾಗದ ಕಂಡ ಕೂಡಲೇ ಬಾ. ಇಂತಿ ನಮಸ್ಕಾರಗಳು. ನಿನ್ನ ಪ್ರೀತಿಯ ತಂಗಿ ಪಾವನಿ. ಈ ಹ್ಯಾಬಿಟ್ನ somehow ಬಿಟ್ಬಿಡ್ಬೇಕು ಆಡಿ. ಲಾಸ್ಟ್ 10 years ನಿಂದ ಇದನ್ನೇ ಹೇಳ್ತಿದ್ದೀರಾ ಸರ್. ಏನಾಗಲ್ಲ ತಗೊಳ್ಳಿ. ರೆಡ್ ವೈನ್ ಇಸ್ ಗುಡ್ ಫಾರ್ ಹಾರ್ಟ್. ಥ್ಯಾಂಕ್ಸ್ ಸರ್, ನಿಮ್ಮಿಂದ ಒಂದು ಸ್ಮಾಲ್ ಫೇವರ್ ಆಗಬೇಕಾಗಿತ್ತು. ನಿಮ್ಮ ಮನೆ ಕರೆದು ವೈನ್ ಕೊಟ್ಟಾಗ್ಲೇ ಅನ್ಕೊಂಡೆ. ನೋ ಪ್ರಮೋಷನ್, ನೋ ಲೀವ್ ಆಡಿ. ಲೀವೇ ಬೇಕಾಗಿರೋದು ಸರ್. ಜಸ್ಟ್ 3 weeks. ಆಡಿ, ಬೀಯಿಂಗ್ ಸೀನಿಯರ್ ಮಾರ್ಕೆಟಿಂಗ್ ಮ್ಯಾನೇಜರ್, ನೀವೇ 3 weeks ರಜಾ ಹೋದ್ರೆ ಕಂಪನಿ ಕ್ಲೋಸ್ ಮಾಡೋದೇ ಬೆಟರ್. ಐ ಆಮ್ ಸಾರಿ ಆಡಿ. ಬೈ ದ ವೇ, BBC ನಿಮ್ಮ ತಂದೆ ಅವ್ರದ್ದು ಮೊನ್ನೆ ಒಂದು ಇಂಟರ್ವ್ಯೂ ನೋಡಿದೆ ರೀ. ಇಂಡಿಯನ್ ಕಲ್ಚರ್ ಅಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಿದ್ರು. ತಗೊಳ್ಳಿ ಸರ್. ಆರ್ಡಿನರಿ ಪ್ರೈಮರಿ ಸ್ಕೂಲ್ ಟೀಚರ್ ಆದ್ರೂ ಅಸಾಧ್ಯ ಮನುಷ್ಯ ಸರ್. ಸಾಹಿತ್ಯ, ಸಂಗೀತ, ಸಮಾಜ ಸೇವೆ ಅದು ಇದು ಅಂತ ತುಂಬಾ ಫೇಮಸ್ ಸರ್. ಪಾಪ ಈಗ ತುಂಬಾ ಸೀರಿಯಸ್ ಅಂತೆ ಸರ್. ಬೇಕಾದ್ರೆ ನೀವೇ ನೋಡಿ ಸರ್. ನನ್ನ ತಂಗಿ ಲೆಟರ್ ಕೂಡ ಬರ್ತಿದ್ದಾಳೆ. ಸರ್, ಇವಳು ನನ್ನ ತಂಗಿ ಮಗಳು ಪೂರ್ವಿ ಅಂತ. ನಮ್ಮ ತಂದೆ ಅವ್ರ ಸಂಗೀತನೆಲ್ಲ ಅವಳ ಮೇಲೆ ಧಾರೆ ಎರೆದು ಬಿಟ್ಟಿದ್ದಾರೆ ಸರ್. ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಛ ವಾಟ್ ಎ ಪಿಟಿ. ಸಚ್ ಎ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಯಂಗ್ ಗರ್ಲ್ ಆ ವಿಲೇಜ್ನಲ್ಲಿ ಹೊಳಿತಾಳೆ ಅಂದ್ರೆ ಛ. ಟು ಬಿ ವೆರಿ ಫ್ರಾಂಕ್ ವಿತ್ ಯು, ನಾನೀಗ ಹೋಗ್ತಾ ಇರೋದೇ ಅವಳು ಮದುವೆ ಅರೇಂಜ್ ಮಾಡೋದಕ್ಕೆ. ಮದುವೆ? ಡೋಂಟ್ ಟಾಕ್ ಲೈಕ್ ಸ್ಟುಪಿಡ್ ಐ ಸೇ. ಅವಳನ್ನೇ ಇಲ್ಲಿ ಕರ್ಕೊಂಡ್ಬನ್ರಿ. ಶಿ ಶುಡ್ ಬಿ ಇನ್ ಪ್ಯಾರಿಸ್ ಐ ಸೇ. ಸರ್, ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ಏನ್ ಮಾಡೋದು ಸರ್? ನಮ್ಮ ಕಂಪನಿ ಹೆಸರೇನ್ ಹೇಳಿ? ವರ್ಜಿನ್ ಮ್ಯೂಸಿಕ್ ಇಂಟರ್ನ್ಯಾಷನಲ್. ನಮ್ ಕೆಲ್ಸ ಏನ್ ಹೇಳಿ? ಬೆಸ್ಟ್ ಅಂಡ್ ಪಾಪ್ಯುಲರ್ ಮ್ಯೂಸಿಕ್ ನ ಡ್ಯೂಪ್ಲಿಕೇಟ್ ಮಾಡಿ ಮಾರೋದು. ಇದೊಂದು ಒರಿಜಿನಲ್ ಕೆಲಸ ಮಾಡೋಣ. ನಿಮ್ ತಂದೆನೂ ಪೂರ್ವಿನೂ ಪ್ಯಾರಿಸಿಗೆ ಕರ್ಸಿ ಫಸ್ಟ್ ಒಂದ್ ಸನ್ಮಾನ ಮಾಡೋಣ. ನೆಕ್ಸ್ಟ್ ಅವರ್ ಸಾಂಗ್ ರೆಕಾರ್ಡಿಂಗ್ ಮಾಡೋಣ. HK ಮಾಸ್ಟರ್ ಸೀರೀಸ್ ಅಂತ ರಿಲೀಸು ಮಾಡೋಣ. ನಿಮ್ ತಂದೆ ವಾಪಸ್ ಹೋಗ್ಲಿ, ಪೂರ್ವಿ ಇಲ್ಲೇ ಸ್ಟೇ ಮಾಡ್ಲಿ. ತುಂಬಾ ಕಷ್ಟ ಸರ್. ಬಟ್ ವಾಯ್? ನಮ್ಮ ತಂದೆ ತುಂಬಾ ಹಠಮಾರಿ. ಸ್ಟುಡಿಯೋಗೆ ಹೋಗಿ ಹಾಡಬಾರ್ದಂತೆ, ಜನರ ಎದುರಿಗೆ ಹಾಡ್ಬೇಕಂತೆ, ಸಂಗೀತನ ಮಾರಬಾರ್ದಂತೆ. ತುಂಬಾ ಪ್ರಿನ್ಸಿಪಲ್ಡ್ ಮನುಷ್ಯ ಸರ್. ಪೂರ್ ಫೆಲೋ. ಜನ ತಮ್ಮ ಮೈನೆ ಮಾರ್ಕೋತಾರಂತೆ, ಸಂಗೀತ ಮಾರಿದ್ರೆ ಏನಂತೆ? ಕರೆಕ್ಟ್ ಸರ್. ಸರ್, ನನ್ನ ರಾಜ. ಓನ್ಲಿ 3 weeks ಆಡಿ, 3 weeks. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಆಡಿ, ತಪ್ಪು ತಿಳ್ಕೋಬೇಡಿ. ಈ ಫೋಟೋನ ನಾನು ಇಟ್ಕೋಬಹುದಾ? ಓಕೆ ಸರ್, ಓಕೆ. ಓಕೆ. ದಿಸ್ ಫಾರ್ ಯು, ದಿಸ್ ಇಸ್ ಫಾರ್ ಮೀ. ಪೂರ್ವಿ ಮನೇಲಿಲ್ಲ. ಅದೇ ನನ್ಗೆ ತೋರ್ಸೆ.
ನಿಮ್ಗ ಇದು ಸೆಲ್ ಫೋನು ನನ್ ಗಂಡ ದುಬೈಯಿಂದ ಕಳ್ಸಿದ್ದಾರೆ. ಇದ್ರಲ್ಲಿ ಫೋಟೋನು ತೆಗಿಬಹುದು ಗೊತ್ತಾ? ದಿನಾಲು ಅವ್ರ ಮುಖ ನೋಡ್ಕೊಂಡು ನಾನ್ ಮಾತಾಡ್ಬೋದು, ನನ್ ಮುಖ ನೋಡ್ಕೊಂಡು ಅವ್ ನನ್ ಮಾತ್ ಕೇಳ್ಬೋದು. ಹೌದಾ? ತುಂಬಾ ಚೆನ್ನಾಗಿದೆ. ಇನ್ನೇನೇನ್ ಮಾಡ್ಬೋದು ಇದ್ರಲ್ಲಿ? ಬರೀ ಮಾತಾಡ್ಬೋದಷ್ಟೇ. ಎಲ್ಲಿಗ್ ಬೇಕಾದ್ರೂ ಮಾತಾಡ್ಬೋದಾ? ಓ, ಚಂದ್ರಲೋಕಕ್ಕೂ ಕಂಬನೂ ಇಲ್ಲ, ವೈರು ಇಲ್ಲ, ಡೈರೆಕ್ಟ್ ಕನೆಕ್ಷನ್. ನೀನೇ ಅದೃಷ್ಟವಂತೆ ಬಿಡಮ್ಮ. ನಮ್ಮನೆಯವರು ಇದ್ದಾರೆ. ನಿನ್ ಗಂಡ ದುಬೈನಿಂದ ಯಾವಾಗ ಬರ್ತಾರಂತೆ? ಅವ್ರಿಗೆ ರಜಾನೇ ಸಿಗಲ್ವಂತೆ. ಅಲ್ಲಿ ದೊಡ್ಡ ಕಂಪ್ನಿಲಿ ವರ್ಸ್ಮನ್ ಗುಡ್ಸ್ಮನ್ಗೆ ಸೂಪರ್ವೈಸರ್ ಆಗಿದ್ದಾರೆ. ಹಂಗಂದ್ರೇನೆ? ಹಂಗಂದ್ರೆ ಒರ್ಸೋದು ಗುಡ್ಸೋದು ಇರುತ್ತಲ್ಲ, ಅದಕ್ಕೆ ಸೂಪರ್ವೈಸರ್ ಆಗಿದ್ದಾರೆ. ವರ್ಷಕ್ಕೆ 2 ವಾರ ರಜಾ ಅಂತೆ. ವರ್ಸೋದು ಗುಡ್ಸೋದು ಅಂದ್ಮೇಲೆ ದಿನ ಇದ್ದೇ ಇರತ್ತಲ್ಲ, ಪಾಪ. ಏನೇ ಸೀತಾ, ಹೇಗಿದ್ಯಾ? ಚೆಲ್ವಣ್ಣ, ಚೆನ್ನಾಗಿದ್ದೀನಿ. ಇದೇನೆ ಕೈಯಲ್ಲಿ? ಅಯ್ಯೋ, ಅವಳ ಅದೃಷ್ಟಕ್ಕೆ ಏನ್ ಹೇಳಿ. ಅವಳ ಗಂಡ ಇದಾನಲ್ಲ ದುಬೈನಲ್ಲಿ, ಅದೇ ವರ್ಕ್ಸ್ಮನ್ ಗುಡ್ಸ್ಮನ್. ಅವನು ಈ ಸೆಲ್ ಫೋನ್ ಅವಳಗ್ ಕಳ್ಸಿದಾನೆ. ಕೊಡಿಲಿ. ನಾನು ಅರ್ಜೆಂಟಿಗೆ ಪ್ರೈಮ್ ಮಿನಿಸ್ಟರ್ ಒಂದು ಫೋನ್ ಮಾಡ್ಬೇಕಾಗಿತ್ತು. ಎಲೆಕ್ಷನ್ ಇಂಥ ದಿವಸನೇ ಮಾಡ್ಕೊಳ್ಳಿ ಅಂತ ಒಂದ್ ಮತ್ತೆ ಹೇಳ್ಬೇಕಿತ್ತು. ಫೋನ್ ನಂಬರ್ ಎಲ್ಲ ಇಟ್ಟಿದ್ನಲ್ಲ. ಅಯ್ಯ, ಈ ಬಡಾಯಿಗೆ ಏನ್ ಕಡಿಮೆ ಇಲ್ಲ. ಊರಲ್ಲಿರೋ ಹೆಣ್ಮಕ್ಳೆಲ್ಲ ಫಾರಿನ್ ಗಂಡ್ಗಳು ಕಟ್ಕೊಂಡು ಸೆಲ್ ಫೋನ್ ಇಟ್ಕೊಂಡು ಓಡಾಡ್ತಾ ಇದಾರೆ. ಮಗಳಿಗೆ ಒಂದ್ ಗಂಡ್ ಹುಡ್ಕೋ ಯೋಗ್ಯತೆ ಇಲ್ದಿದ್ರು. ಮುಚ್ಚೆ ಬಾಯ್. ನಿಮ್ಮಪ್ಪ ನೆಗದ್ ಬಿದ್ದು ಆಸ್ತಿ ಎಲ್ಲ ನನ್ನ ಹೆಸರು ಬಂದು ನಾನು ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲೋವರೆಗೂ ನಿನ್ನ ಮಗಳ ಮದುವೆ ಇಲ್ಲ, ಸೆಲ್ ಫೋನ್ ಇಲ್ಲ. ಡ್ರೈವರ್, ಗಾಡಿ ತಗೊಂಬ. ಅಣ್ಣ, ಗಾಡಿ ರೆಡಿ. ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ಇದೆ, ನಡಿಯಾ? ನಡಿಯಾ? ಸೀತಾ, ನೋಡಿ ಪಾವನಿಯವರೇ, ಇನ್ಮೇಲಿಂದ ನನ್ನ ಬರೀ ಸೀತಾ ಅಂತ ಕರಿಬೇಡಿ. ನನ್ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಮತ್ತೆ ಬಾಯ್ ತುಂಬಾ ಸೆಲ್ ಸೀತಾಲಕ್ಷ್ಮಿ ಅಂತ ಕರೀರಿ. ಪೂರ್ವಿಯಲ್ಲಿ ವಿಶ್ವಾಮಿತ್ರ ಋಷಿ ದೈವಿ ಗಾಯತ್ರಿ ಛಂದಃ ಸವಿತಾ ದೇವತಾ ಪ್ರಾತಃ ಸಂಧ್ಯಾಂಗ ಸೂರ್ಯಾರ್ಘ್ಯ ಪ್ರದಾನೆ ವಿನಿಯೋಗಃ ಸೂರ್ಯದೇವತಾಭ್ಯೋ ನಮಃ. ದೇವ್ರು ಒಳ್ಳೇದು ಮಾಡ್ತಾನೆ. ದೇವ್ರು ಒಳ್ಳೇದು ಮಾಡ್ತಾನೆ. ಹುಷಾರು ಮಗಳೇ. ಹೇಳಮ್ಮ. ಅಪ್ಪ, ನಾನು ಹೋಗ್ಬಿಟ್ಟು ಬರ್ತೀನಿ. ಒಳ್ಳೇದಾಗ್ಲಿ. ನನಗೂ ಪ್ಯಾರಿಸ್ಗೆ ಬರ್ಬೇಕು ಅನ್ನೋ ಆಸೆ ಹಾಳಾದ್ದು. ಮಂಡಲ್ ಪಂಚಾಯತಿ, ಜಿಲ್ಲಾ ಪರಿಷತ್ ಎಲೆಕ್ಷನ್ ಬಂದ್ಬಿಡ್ತು. ನಾನು ಎಲೆಕ್ಷನ್ ಗೆದ್ಬಿಟ್ಟು ಪ್ಯಾರಿಸ್ ನ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ನೋಡ್ಬೇಕು ಅನ್ನೋ ಆಸೆ. ನಾನು ಕರೆಸ್ಕೊಳ್ಳಿ ಬಾವಾ. ಕರೆಸ್ಕೊಳ್ಳೋಣ. ಈಗ ನಮ್ಮನ್ನು ಕಳಿಸ್ಕೊಡಿ. ಹಾಯ್. ಹಲೋ. ಬನ್ನಿ ಬನ್ನಿ. ಪೂರ್ವಿ, ದಿಸ್ ಈಸ್ ಶಂಕರ್, ನನ್ ಚಡ್ಡಿ ದೋಸ್ತ್. ನಮಸ್ಕಾರ. ಇಡೀ ಇಂಡಿಯಾನೇ ಬಂದ ಹಾಗಿದೆ. ಟಿಪಿಕಲ್ ಇಂಡಿಯನ್ ಗರ್ಲ್. ಪೂರ್ವ ದೇಶದಿಂದ ಬರ್ತಾ ಇದೆಯಾ ಈ ಪಶ್ಚಿಮದ ಪ್ಯಾರಿಸ್ಗೆ ಸುಸ್ವಾಗತ. ಪೂರ್ವಿ, ಹೇಗನ್ಸುತ್ತೆ ಪ್ಯಾರಿಸ್ಸು? ಹಳೆ ಪೌರಾಣಿಕ ಸಿನಿಮಾಗಳಲ್ಲಿ ಸೆಟ್ ಹಾಕಿರ್ತಾರಲ್ಲ ಹಾಗಿದೆ. ಕರೆಕ್ಟ್ ಆಗಿ ಹೇಳಿದೆ ಬಿಡು. ದಶಾವತಾರ ಸೆಟ್ ಇದ್ದಾಗಿದೆ. ಇಲ್ಲೊಂದು ಒಳ್ಳೆ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಕಾಲೇಜ್ ಇದೆ. ಮುಂದಿನ ವಾರ ನಿನಗೆ ಅಡ್ಮಿಷನ್ ಮಾಡಿಸ್ತೀನಿ. ಬಿ ರೆಡಿ. ಹೇಗಿದೆ ಪೂರ್ವಿ? ನಮ್ ತಾತ ಇದನ್ನೆಲ್ಲ ನೋಡಿದ್ರೆ ಬಾಗೇಶ್ವರಿಲ್ ಒಂದ್ ಹಾಡು ಹೇಳ್ತಾ ಇದ್ರು.
ಇಂಥ ಜಾಗ ಮುಂಚೆ ನೋಡಿದ್ಯಾ? ಹಾ, ನಮ್ ಕೆಮ್ಮಣ್ಗುಂಡಿ ತರಾನೇ ಇದೆ. ಇದು ಒಂಥರ ಫ್ರಾನ್ಸ್ ಕೆಮ್ಮಣ್ ಗುಂಡಿನೇ. ಅದಕ್ಕೆ ನೋಡು ಕಿಟಕಿಗೆಲ್ಲ ಕೆಮ್ಮಣ್ ಮತ್ತಿದ್ದಾರೆ. Hey, 1 foot distance. Hi, how are you? Sorry. ನಮ್ ಫ್ರೆಂಡ್ಶಿಪ್ಗೆ ಬೇರೆ ಏನಾದ್ರು ಕಂಡೀಷನ್ಸ್ ಇದೆಯಾ? ಇದೆ. ನಾನ್ ನಿಮ್ನ ಗೂಬೆ ಅಂತ ಕರಿತೀನಿ, ಹೋಗೋ ಬಾರೋ ಅಂತ ಹೇಳ್ತೀನಿ. ನೀವು ಮಾತ್ರ ನನ್ ಗೌರವದಿಂದ ಬನ್ನಿ ಹೋಗಿ ಅಂತ ಹೇಳ್ಬೇಕು. That's not fair. ನಾನು ಕೋತಿ ಅಂತ ಕರಿತೀನಿ, ಹೋಗಿ ಬಾರೆ ಅಂತೀನಿ. ನಾನ್ ಮಾತ್ರ ಮರ್ಯಾದೆ ಕೊಡ್ಬೇಕಂತ. ನೀವೇನ್ ಮಹಾ ಭಾರತೀಯ ಮಹಿಳೆ ಅಂದ್ರೆ ಇಡೀ ಪ್ರಪಂಚನೇ ಗೌರವ ಕೊಡುತ್ತೆ, ಗೊತ್ತಾ? ಅಮ್ಮ ತಾಯಿ, ದ ಗ್ರೇಟ್ ಭಾರತೀಯ ಮಹಿಳೆ. ನಮ್ ವೆಸ್ಟರ್ನ್ ಮ್ಯೂಸಿಕ್ ಏನಂತ ತೋರಿಸ್ತೀನಿ. ಕೋತಿ, ಹೇಗಿತ್ತು ಪರ್ಕಷನ್? ಪರ್ಕಷನ್ ಗೂಬೆ ಕರ್ಕಶವಾಗಿತ್ತು. ನಮ್ಮೂರ್ನಲ್ಲಿ ಮದ್ವೆ ಡೋಲ್ ಕೇಳ್ಬೇಕು. ಇದೇನ್ ಮಹಾ? ಹೌದಾ, ತೋರಿಸ್ತೀನಿ ಬಾ. ಇದ್ರ ಹೆಸರು ಮರಿಂಬಾ ಅಂತ. ಮೇಡ್ ಇನ್ ಹಾಲೆಂಡ್. ಸೋ ನೈಸ್ ಅಲ್ವಾ? ನಿನ್ನಂತ ಗೂಬೆ ಕರೆಕ್ಟ್ ಆಗೇ ಇದೆ. ಈ ವೆಸ್ಟರ್ನ್ ಮ್ಯೂಸಿಕ್ ಹಾಗೆ ಬರೀ ಮೆಟಾಲಿಕ್, ಒಂದ್ ಮಾಧುರ್ಯ ಇಲ್ಲ, ಒಂದ್ ಗಾಂಭೀರ್ಯ ಇಲ್ಲ. ಛೆ! ಓಕೆ, ಫೈನ್. Ah mais c'est super, vous jouez super bien, j'ai beaucoup aimé, vraiment. ಪೂರ್ವಿ, ಹೇ ಪೂರ್ವಿ, ಹೇ ಏನೇ ಆಯ್ತು? ವಾಟ್ಸ್ ರಾಂಗ್? ನನ್ನಿಂದ ಯಾಕೆ ಬರ್ತೀಯಾ? ಹೋಗ ಅವಳ ಹಿಂದೆ. ಅವಳು ಅಂದ್ರೆ ಅದೇ ಮುದ್ಕೊಟ್ಲಲ್ಲ ಆ ವಿಕ್ಟ್ರಿ, ಅವಳ ಹಿಂದೆ. ಅಲ್ಲ, ಅವಳಿಗೆ ನನ್ ಮ್ಯೂಸಿಕ್ ಇಷ್ಟ ಆಯ್ತು, ಅಪ್ರಿಶಿಯೇಟ್ ಮಾಡಿದ್ಲು, ಮುತ್ ಕೊಟ್ಲು. ಮುದ್ಕೊಟ್ಟೆ ಹೇಳ್ಬೇಕಾ? ಮಾತಲ್ಲಿ ಹೇಳಕ್ಕಾಗಲ್ವಾ? ನೋಡೆ, ಮುತ್ ಕೊಟ್ಟವಳು ಅವಳು, ತಗೊಂಡವ್ ನಾನು. ನಿನ್ಗೇನ್ ಕಷ್ಟ? ನಂಗ ಅದೆಲ್ಲ ಇಷ್ಟ ಇಲ್ಲ. ಸರ್ ಹೋಯ್ತು. ನಾನ್ ನಿನಗ್ ಮುದ್ ಕೊಟ್ರು ಕಷ್ಟ, ನನಗ್ ಬೇರೆಯವ್ರ ಮುದ್ ಕೊಟ್ರು ಕಷ್ಟ. ಮನ್ಸಲ್ಲೊಂದು, ಹೊರಗಡೆ ಒಂದು. ಇವ್ರ ಟಿಪಿಕಲ್ ಇಂಡಿಯನ್ ಗರ್ಲ್. ನೋಡು, ನಮ್ ಇಂಡಿಯಾ ತಂಟೆಗ್ ಮಾತ್ರ ಬರ್ಬೇಡ. ನಿಮ್ ಯುರೋಪ್ ಅಲ್ಲಿ ಏನಿದೆ? ಸೈನ್ಸು, ಆರ್ಟ್ಸು ಹುಟ್ಟಿದ್ದೇ ಇಲ್ಲಿ. ಐನ್ಸ್ಟೈನ್, ಶೇಕ್ಸ್ಪಿಯರ್, ಮೋಜಾರ್ಟ್, ಬೀಥೋವನ್ ಎಲ್ಲ ಇಲ್ಲಿ ಅವ್ರೆ, ಗೊತ್ತಾ? ನಿಮ್ ಐನ್ಸ್ಟೈನ್ಗೆ ನಮ್ ವಿಶ್ವೇಶ್ವರಯ್ಯನ ವಜಾ ಹಾಕೋ, ಆ ಶೇಕ್ಸ್ಪಿಯರ್ಗೆ ನಮ್ ಕಾಳಿದಾಸ ಸಮ, ತಾನ್ಸೇನ್, ಪುರಂದರದಾಸರು, ಕನಕದಾಸರು, ನಿಮ್ ಮೊಜಾರ್ಟ್, ಬೀಥೋವನ್ಗೆ ಜಮಾ ಕಟ್ಕೋ. ಕರ್ನಾಟಿಕ್ ಹಿಂದೂಸ್ತಾನಿ ಅಂದ್ರೆ ಗೊತ್ತಾ? ಗೊತ್ತೇ. ಒಂದ್ ರಾಗನ ಇಡೀ ದಿನ ಚ್ವಿಂಗಮ್ ತರ ಅಂತ ಎಳಿತಾ ಇರ್ತಾರೆ. ನಿಮ್ಮವರು ದೆವ್ವ ಮೆಟ್ಕೊಂಡ್ ಹಾಗೆ ಅಂತ ಕಿರ್ಚ್ತಾರೆ. ಕಿರ್ಚಿದ್ರು ಒಂದ್ ಲೆಕ್ಕಾಚಾರ ಇರತ್ತೆ, ಇಷ್ಟೇ ರೇಂಜಲ್ಲಿ ಹೀಗೆ ಹಾಡ್ಬೇಕು ಅಂತ. ನಮ್ ವೆಸ್ಟರ್ನ್ ಮ್ಯೂಸಿಕ್ ಅಂದ್ರೆ ಮೆಥಾಡಿಕ್ ಆಗಿರತ್ತೆ. ನಿಮ್ ಮ್ಯೂಸಿಕ್ ಲೆಕ್ಕಾಚಾರನಿಲ್ಲ, ಬಾಯಿಗೆ ಬಂದಿದ್ ಹಾಡ್ತೀರಿ. ನಮ್ ತಾತ ಇರ್ಬೇಕಾಗಿತ್ತು. ತಗೋ ಫೋನು, ಕಾಲ್ ಮಾಡು. ತಾತ ಅಂತೆ, ತಾತ. ಹಲೋ ಸೀತಾ, ಅರ್ಜೆಂಟಾಗಿ ತಾತನ್ ಕೊಡು. ಇಲ್ಲಮ್ಮ, ಕೊಡಕ್ಕಾಗಲ್ಲ, ಸ್ನಾನ ಮಾಡ್ತೀಯಾರೆ. ನನ್ನೆದ್ರಿಗಲ್ಲ ಅಂತ ಇಟ್ಕೋ, ಅಲ್ಲಿ ದೂರದಲ್ಲಿ ತುಂಗಾ ನದಿಲಿ. ಅಯ್ಯೋ, ತಾತ ಬೇಕಿತ್ತಲ್ಲೇ. ಈಗ ಇಲ್ಲಿ ಜಗಳ ನಡೀತಿದೆ. ಯಾರ ಜೊತೆ? ಆ ಜಮ್ಮು ಕಾಶ್ಮೀರ ಕನ್ನಡದವನಂತೆ ಕಣೆ. ಹುಟ್ಟು ಜಗಳಗಂಟ. ಇವತ್ ಯಾಕೆ ಜಗಳ ಆಗ್ತಿದೆ ಅಷ್ಟ್ ಹೇಳು. ವಿಕ್ಟ್ರಿ ಅಂತ ನನ್ ಕ್ಲಾಸ್ಮೇಟ್, ಅವಳು ಅವನ್ಗೆ ನನ್ನ ಎದುರಿಗೆ ಕಿಸ್ ಕೊಟ್ಲು. ಅದಕ್ಕೆ ನಂಗೆ ಕೋಪ ಬಂತು. ಪೂರ್ವಿ, ಇದು ಕೋಪ ಅಲ್ಲ, ಹೊಟ್ಟೆ ಕಿಚ್ಚು. ಹಸುಯೆ ಬಂತು ಅಂದ್ರೆ ನೀನ್ ಲವಲ್ ಬಿದ್ದಿದ್ಯಾ ಅಂತ ಅರ್ಥ. ಛೇ ಇಲ್ಲಪ್ಪ. ನೀನ್ ಅವನನ್ನ ದಿಟ್ಟಿಸ್ ನೋಡ್ಬೇಡ, ಲವ್ ಬಂದ್ಬಿಡುತ್ತೆ. ನಿನಗ ಅವನನ್ನ ಪದೇ ಪದೇ ನೋಡ್ಬೇಕು ಅಂತ ಅನ್ಸಿದ್ರೆ ನೀನ್ ಲವ್ ಮಾಡ್ತಿದ್ಯಾ ಅಂತಾನೆ.
ನಿಮ್ಮ ಫೇವರಿಟ್ ಗರ್ಲ್ ಪೂರ್ವಿ ಹಾಡ್ತಾ ಇದ್ದಾಳೆ, ದಯವಿಟ್ಟು ಬರಬೇಕು ಸರ್. ಪೂರ್ವಿ, ನಾಳೆ ಪ್ರೋಗ್ರಾಮ್ ಗೊತ್ತಲ್ಲ, ಬಹಳ ಜನ VIPs ಬರ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಹಾಡ್ಬೇಕು. ಓ ಎಸ್ ಅಂಕಲ್, ನನ್ ಕ್ಲಾಸ್ಮೇಟ್ ನ ಕರಿಬಹುದಾ? ಧಾರಾಳವಾಗಿ ಕರ್ಕೊಂಡ್ ಬಾ. ಅಂಕಲ್ ಒಂದ್ ಸ್ಮಾಲ್ ಗೆಟ್ ಟುಗೆದರ್ ಇಟ್ಕೊಂಡಿದ್ದಾರೆ, ನಾನೇ ಕುಕ್ ಮಾಡ್ತೀನಿ, ನೀ ಡಿನ್ನರ್ಗೆ ಬರ್ಬೇಕು. ನಿನ್ ಹಾಡು ನಿನ್ನ ಅಡಿಗೆ, ಸೊ ಡಬಲ್ ಟಾರ್ಚರ್. ಬಿ ಸೀರಿಯಸ್, ನೀನ್ ಬರ್ಲೇಬೇಕು. ಇಂಪಾಸಿಬಲ್. ವೈ? ನಮ್ದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ, 7 brothers, 4 sisters, grandpa, grandma. ನಮ್ ಡ್ಯಾಡಿ 12 bottles ಹೆನ್ಕೆನ್ ಬೀರ್ನ ಹಾಗೆ ಎತ್ ಬಿಡ್ತಾರೆ. ನಮ್ ಬ್ರದರ್ಸು ಎಲ್ಲ ಬಕಾಸುರ್ರು, ಯಾರಿಗೇನು ಉಳ್ಸಲ್ಲ. ನಮ್ ತಾತಂಗೆ ಒಂದ್ ದೊಡ್ಡ ಬ್ಯಾರಲ್ ಹೋಮ್ ಮೇಡ್ ರೆಡ್ ವೈನ್ ಬೇಕು. ಅಷ್ಟೊಂದ್ ಜನ ಇದಾರಾ? ಪ್ಲೀಸ್, ನೀನ್ ಒಬ್ನೇ ಬರಕ್ಕಾಗಲ್ವಾ? ನೋ ಮ್ಯಾಮ್, ನೋ ವೇ. ನಮ್ ತಂದೆ ಕೊಂದೇ ಬಿಡ್ತಾರೆ. ಐ ಆಮ್ ರಿಯಲಿ ಸಾರಿ. ನೀನ್ ಬರ್ದಿದ್ರೆ ಕತ್ತೆ ಬಾಲ, ಹೋಗು. ನಿನ್ನ 1 foot ಡಿಸ್ಟೆನ್ಸ್ ಅಲ್ಲ, 1 kilometer ಡಿಸ್ಟೆನ್ಸ್ ಅಲ್ಲಿ ಇಡ್ಬೇಕು. ಇವತ್ತು ಏನ್ ವಿಶೇಷ ಹೇಳು? ಇವತ್ತಾ? ಗೊತ್ತಿಲ್ವಲ್ಲ ಅಂಕಲ್. ಆಹಾ, ತಾತನ ಮೊಮ್ಮಗಳು ಅಂತ ಕೊಚ್ಕೋತೀಯ, ಅಷ್ಟು ಗೊತ್ತಿಲ್ವಾ ನಿನಗೆ? ಇವತ್ತು ನಿಮ್ಮ ತಾತನ ಬರ್ತ್ಡೇ. ಅಯ್ಯೋ, ಹೌದಲ್ವಾ? ಅದಕ್ಕೆ ಇವತ್ತು ನಿಮ್ಮ ತಾತನ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ರಿಯಲಿ? ಯಾ, ಹರಿಡಾಕೆ ಅರೇಂಜ್ ಮಾಡಿದ್ದಾರೆ, ಎಲ್ಲಾ ಇಂಡಿಯನ್ಸ್ನು ಇನ್ವೈಟ್ ಮಾಡಿದ್ದಾರೆ. ಆ ಪ್ರೋಗ್ರಾಮ್ ನಲ್ಲಿ ನೀನು ಹಾಡ್ತೀಯಾ? ಅದಕ್ಕಿಂತ ಸಂತೋಷ ಇನ್ನೇನಿದೆ ಅಂಕಲ್? ಅಲ್ಲಿ ಕಾಣ್ತಿದೆಯಲ್ಲ, ಅದೇ ನೋಡು ಹರಿಡಾಕೆ ಅವರ ಬೀಚ್ ಹೌಸ್. ಪೂರ್ವಿ, ಹರಿಡಾಕೆ ಅವ್ರ ಜೊತೆ ಸ್ವಲ್ಪ ವಿನಯದಿಂದ ವಿಶ್ವಾಸದಿಂದ ನಡ್ಕೊ, ಓಕೆ? ವೆಲ್ಕಮ್. ನಮಸ್ಕಾರ. ನಮಸ್ಕಾರ. ಈ ಬಂಗಲೆ ಇವತ್ತು ಪೂರ್ವಿಯ ಪಾದಧೂಳಿಯಿಂದ ಪಾವನವಾಯ್ತು. ನಾನ್ ತುಂಬಾ ಚಿಕ್ಕವಳು ಸರ್, ಹಾಗೆಲ್ಲ ಹೇಳ್ಬಿಡಿ. ನೋ, ನೀನು ಕಲಾ ಸರಸ್ವತಿ, ಕಲಾ ಶಾರದೆ, ನಾನು ಕಲಾ ಪೋಷಕ, ಕಲಾ ರಸಿಕ. ನೋಡು, ನಿಮ್ ತಾತನ ಬರ್ತ್ಡೇನ ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ, ಎಲ್ಲ ನಿನಗೋಸ್ಕರ. ನಾನ್ ರೆಡಿ ಆಗ್ಬೇಕು. ನಾನ್ ಬಿಡಲ್ಲ. This is diamond ring. Purvi, finger please. ಇದೆಲ್ಲ ನಂಗೆ ಅಭ್ಯಾಸ ಇಲ್ಲ ಸರ್. ಬಟ್ ನನಗೆ ಅಭ್ಯಾಸ ಇದೆ. ದಿಸ್ ಇಸ್ ಮೈ ಪ್ರೊಫೆಷನ್. ವಾಟ್ ಐ ಮೀನ್, ಆರ್ಟಿಸ್ಟ್ಗಳನ್ನ ಪ್ರೀತಿಸೋದು ಕಲಾರಸಿಕರ ಕರ್ತವ್ಯ. ಪ್ಲೀಸ್, ಇದೆಲ್ಲ ನಂಗೆ ಬೇಡಿ ಸರ್. ಸರ್, ಪ್ರೀತಿಯಿಂದ ಹರಿ ಅಂದ್ರೆ ಸಾಕು. ಯಾಕೆ ಆಡಿ ನನ್ನ ಬಗ್ಗೆ ಏನೂ ಹೇಳಿಲ್ವಾ? ನಿಮ್ ಮಾತಿನ ಅರ್ಥ? ಪೂರ್ವಿ, ನಿನ್ನ ಅಂಕಲ್ಗೆ ಹೇಳಿ ಇಂಡಿಯಾದಿಂದ ಕರೆಸಿದ್ದೆ ನಾನು. ನನಗೆ ನೀನು, ನಿನ್ ಸಂಗೀತ ಅಂದ್ರೆ ಪಂಚಪ್ರಾಣ. ಇಷ್ಟು ವರ್ಷ ನಿನಗೆ ವೆಯ್ಟ್ ಮಾಡ್ತಾ ಮಾಡ್ತಾ ಯುನೋ ಐ ಆಮ್ ಜಸ್ಟ್ 45. ಪ್ಲೀಸ್ ಸ್ಟಾಪ್ ಇಟ್. ನೀವ್ ಈ ತರ ಭ್ರಮೆ ಇಟ್ಕೊಂಡ್ರೆ ನಾನು ಇವತ್ತು ಪರ್ಫಾರ್ಮೆನ್ಸ್ ಕೊಡಲ್ಲ. ಗಿಫ್ಟ್ ತಗೊಂಡು ಕಲೆನ ಮಾರ್ಕೊಳ್ಳೋ ಅಂತ ಕಲಾವಿದೆ ನಾನಲ್ಲ. ಪೂರ್ವಿ, ಪೂರ್ವಿ. ಅಂಕಲ್, ನಿಜ ಹೇಳಿ, ನನ್ ಯಾಕೆ ಕರ್ಕೊಂಡ್ ಇಲ್ಲಿ? ಅದು ಪ್ರೋಗ್ರಾಮ್ ಕೊಡ್ಲಿ ಅಂತ. ಆ ಹರಿಡಾಕೆ ನನ್ಗೆ ಯಾಕೆ ಡೈಮಂಡ್ ರಿಂಗ್ ಕೊಟ್ರು? ಬರೀ ರಿಂಗ್ ಕೊಟ್ರಾ? ನೀನ್ ಕೇಳಿದ್ರೆ ಬಂಗಲೆನೇ ಕೊಡ್ತಾ ಇದ್ರು. ವಾಟ್ ಡು ಯು ಮೀನ್ ಬೈ ದಟ್? ಲೆಟ್ ಮಿ ಮೇಕ್ ಇಟ್ ಕ್ಲಿಯರ್ ಟು ಯು. ಹರಿಡಾಕೆ ನಿನ್ನನ್ನು ಇಷ್ಟಪಟ್ಟಿದ್ದಾರೆ, ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದಾರೆ. ನನ್ನನ್ನು ಕೇಳಿದ್ರು, ನಾನು ಒಪ್ಪಿಗೆ ಕೊಟ್ಟೆ. ಯಾರನ್ನ ಕೇಳಿ ಒಪ್ಪಿಗೆ ಕೊಟ್ರಿ? ನಿಮ್ಮಪ್ಪ ಅಮ್ಮ ನಿನ್ನ ಮದುವೆ ಜವಾಬ್ದಾರಿನ ನನಗ್ ಬಿಟ್ಟಿರೋದು ನಿನಗೆ ಗೊತ್ತಿಲ್ವಾ? ಅದ್ರ ಅರ್ಥ ನನ್ನ ಒಪ್ಪಿಗೆ ಇಲ್ದೆ ನನ್ ಮದ್ವೆನ ನಿಮ್ ಇಷ್ಟ ಬಂದವ್ರ ಜೊತೆ ಮಾಡ್ಬೇಕು ಅಂತಲ್ಲ. ನನ್ ಪ್ರಾಣ ಬಿಟ್ರು ಸರಿ, ನಾನ್ ಈ ಮದ್ವೆ ಆಗಲ್ಲ. ನಾನ್ ಹೋಗ್ತೀನಿ. ನಿಂತ್ಕೋ ಪೂರ್ವಿ. ಇಲ್ಲಿಗೆ ಬರೋದು ಸುಲಭ, ಹೋಗೋದು ಅಷ್ಟೇ ಕಷ್ಟ. ಇವತ್ತು ನೀನು ಹಾಡೋ ಹಾಡು ನಿಶ್ಚಿತಾರ್ಥದ ಹಾಡು. ನಾನ್ ಹಾಡಲ್ಲ. ಕಲಾವಿದ್ರು ಶ್ರೀಮಂತರ ಕೈಗೊಂಬೆ ಅನ್ಕೊಂಡ್ರಾ? ಸ್ವಾತಂತ್ರ್ಯ ಸ್ವಾಭಿಮಾನ ಇಲ್ದೋರು ಸಂಗೀತಗಾರೇ ಅಲ್ಲ ಅಂತ ತಾತ ಹೇಳ್ತಿದ್ರು, ಗೊತ್ತಾ? ತಾತ 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 ನೀನು ನಿಮ್ ತಾತ ಇಬ್ರು ದೊಡ್ಡ ಸಿಂಗರ್ಸ್ ಅಂತ ತಿಳ್ಕೊಂಡಿದ್ರಲ್ಲ.
ಪ್ರಮೋಟರ್ಸ್ ಇಲ್ದೇ ಇದ್ರೆ ಸಿಂಗರ್ಸ್ ಇಲ್ಲ ತಿಳ್ಕೋ. ಜನಾನ್ ಸೇರಿಸಿ ಸಮಾರಂಭ ಮಾಡೋ ಆರ್ಗನೈಸರ್ಸ್ ಇಲ್ಲದೆ ಹೋದ್ರೆ ನಿಮ್ಮ ಸಂಗೀತಕ್ಕೆ ಯಾವ ಬೆಲೆನೂ ಇಲ್ಲ. ಬಾಯಿಲಿ ಹೋಗು, ಆ ಸಮುದ್ರದ ಮುಂದೆ ಕೂತ್ಕೊಂಡು ಹಾಡೇಳು. ಕಾಡು ಬೆಟ್ಟಕ್ಕೆ ಹೇಳು, ಚಪ್ಪಾಳೆ ತಟ್ಟು ಅಂತ ತಟ್ಟವೆ. ನೋಡು ಪೂರ್ವಿ, ಇದು ನನ್ನ ಮರ್ಯಾದೆ ಪ್ರಶ್ನೆ. ಇವತ್ತು ನೀನು ಹಾಡ್ಲೇಬೇಕು. ಹಾಡ್ತೀಯಾ? ಆದಿತ್ಯ, ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣೋ. ಒಬ್ಬ ಆರ್ಟಿಸ್ಟ್ ನ ಹ್ಯಾಂಡಲ್ ಮಾಡೋ ರೀತಿನ ಇದು. ವೆರಿ ಬ್ಯಾಡ್ ಆಫ್ ಯು. ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ನಿರು ಶಂಕರ್. ಸ್ವಲ್ಪ ಬಾಯಿ ಮುಚ್ತೀಯಾ? 20 ವರ್ಷ ವಿದೇಶದಲ್ಲಿದ್ರು ವಿವೇಕ ಬರಲ್ಲ ನಿನಗೆ. ನಾನು ಅವಳನ್ನ ಹ್ಯಾಂಡಲ್ ಮಾಡ್ತೀನಿ, ನೀನು ಹೋಗು. ಅದೇನು ಹ್ಯಾಂಡಲ್ ಮಾಡ್ತೀಯೋ ಮಾಡು. ಒಟ್ನಲ್ಲಿ ಡಾಕೆ ಮುಂದೆ ನನ್ನ ಮರ್ಯಾದೆ ಉಳಿಬೇಕು. ಇವಳು ಪ್ರೋಗ್ರಾಮ್ ಕೊಡ್ಲೇಬೇಕು. ಏನ್ ಮಾಡ್ಬೇಕು ಅಂತ ಗೊತ್ತು, ನೀನು ಹೋಗು. ನೋಡು, ಮ್ಯಾರೇಜ್ನ ಆಕ್ಟ್ ಮಾಡಿದ್ವಿ, ಇದು ಮಾತ್ರ ರಿಯಲ್ ಆಗಿರ್ಬೇಕು. ನೋ, ದಟ್ಸ್ ಇಂಪಾಸಿಬಲ್. ಇದೆಲ್ಲ ಮದ್ವೆ ಆದ್ಮೇಲೆ. ಮದುವೆ ಈಗ ತಾನೇ ಆಯ್ತಲ್ಲ. ಓಹೋ, ಇದೇನಾ ನಿನ್ ಅಡ್ವೆಂಚರ್? ಇನ್ನೊಂದ್ ಸಾರಿ ನೀನ್ ಅದನ್ನ ಕೇಳಿದ್ರೆ ನಿನ್ ಕಾಲ್ ಮುರಿದ್ಬಿಡ್ತೀನಿ, ಹುಷಾರ್. ವಾಟ್ಸ್ ರಾಂಗ್ ವಿತ್ ಯು ಯಾರ್? ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿಸಿದಾಗ ಏನ್ ಕೇಳ್ತಾನೋ ನಾನು ಅದನ್ನೇ ಕೇಳ್ದೆ. ನೋಡು, ಐ ಆಮ್ ಇನ್ ಅ ಗ್ರೇಟ್ ಮೂಡ್. ನನಗಿವತ್ತು ಬೇಕೇ ಬೇಕು. ಇದಕ್ಕೆ ನಾನು ನನ್ನನ್ನು ಹಾರಿಸ್ಕೊಂಡು ಬಂದಿದ್ದು. ನೀನ್ ನನ್ನ ಏನಂತ ತಿಳ್ಕೊಂಡಿದ್ಯಾ? ನನ್ ಲವರ್ ಅಂತ, ನನ್ ಗರ್ಲ್ ಫ್ರೆಂಡ್ ಅಂತ. ಲವರ್ ಅಂತೆ, ಲವರ್. ಯು ಆರ್ ಎ ಬಿಗ್ ಫ್ಲರ್ಟ್. ನಿನ್ಗೆ ಪ್ರೀತಿಸೋ ನಾಟಕ ಬೇರೆ ಕೇಡು. Try to understand me. I love you so much. ನಾಳೆ ನಾವು ಮದ್ವೆ ಆಗೋರು. ನಿನ್ಗ ಜವಾಬ್ದಾರಿ ಇದ್ದಿದ್ರೆ ಈ ರೀತಿ ಚೀಪ್ ಆಗಿ ಬಿಹೇವ್ ಮಾಡ್ತಿರ್ಲಿಲ್ಲ. ಇಂಡೀಸೆಂಟ್ ಪ್ರಪೋಸಲ್ ಕೊಡ್ತಿರ್ಲಿಲ್ಲ. ನೋ, ಡೋಂಟ್ ಮಿಸ್ಟೇಕ್ ಮೀ. ಸೆಕ್ಸ್ ಅನ್ನೋದು ಚೀಪ್ ಅಲ್ಲ, ಇಂಡೀಸೆಂಟು ಅಲ್ಲ. ಇಟ್ಸ್ ಅ ವೆರಿ ಕಾಮನ್ ಥಿಂಗ್ ಹಿಯರ್. ಎಷ್ಟೇ ಆದ್ರೂ ದಿನಕ್ಕೊಂದ್ ಹಾಸಿಗೆನ್ ಬದಲಾಯಿಸೋ ಸಂಸ್ಕೃತಿಲಿ ಬೆಳೆದವ್ ನೀನು. ಇದೇನ ನಿಮ್ಮ ಅಪ್ಪ ಅಮ್ಮ ಕಲ್ಸಿದ್? ಓ, ನಿನ್ಗೆ ನಿಮ್ಮಪ್ಪ ಯಾರಂತಾನೆ ಗೊತ್ತಿಲ್ವಲ್ಲ. ಲುಕ್, ಯು ಆರ್ ಟಾಕಿಂಗ್ ಟೂ ಮಚ್. ಸುಮ್ಮನೆ ಇಶ್ಯೂನ ಕಾಂಪ್ಲಿಕೇಟ್ ಮಾಡ್ತಾ ಇದೆಯಾ. ಐ ಥಿಂಕ್ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಇತ್ತು, ಇನ್ಮೇಲಿರಲ್ಲ. ಇಂಡಿಯನ್ ಕಲ್ಚರ್ ಬಗ್ಗೆ ರೆಸ್ಪೆಕ್ಟ್ ಇಲ್ದಿರೋ ನಿನ್ನನ್ನ ಪ್ರೀತಿಸ್ಲೇಬಾರ್ದಾಗಿತ್ತು. ಇಂಡಿಯಾದಲ್ಲಿ ಮದುವೆ ಮುಂಚೆ ಯಾರು ಸೆಕ್ಸೇ ಮಾಡಲ್ವಾ? ಶಿಟ್. Victoire, bonjour. Tu sais quoi? J'aime une fille. Je suis sa moderne, mais il y a un problème. Pourrais-tu m'aider s'il te plaît? Pourrais-tu lui parler, la conseiller? Mais non, pas mêler tes affaires personnelles. Mais il faut que tu m'aides. Tu comprends? Tu es ma meilleure amie. Tu es la seule à pouvoir. Allez, je vais lui parler. Je ne peux plus ici. ಪೂರ್ವಿ, ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತ ನನಗೆ ಗೊತ್ತು. ಐ ಆಮ್ ಸಾರಿ. ನಿನಗೆ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಹಿ ಈಸ್ ಅ ಬಿಗ್ ಫ್ಲರ್ಟ್. ಸತ್ಯ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಬಾ ಹೋಗೋಣ. ಬಾಬಾ, ನನ್ನ ಗಂಡ ದುಬೈಯಿಂದ ನನ್ನ ನೋಡಕ್ ಬಂದಾಗ್ಲೂ ಇಷ್ಟೊಂದು ಅದ್ದೂರಿಯಾದ ವೆಲ್ಕಮೇ ಸಿಕ್ಕಿರ್ಲಿಲ್ಲ. ಅಪ್ಪ ಅಪ್ಪ, ಇವ್ರನ್ನ ಆದಿತ್ಯಣ್ಣ ಪ್ಯಾರಿಸ್ ಇಂದ ಕಳ್ಸಿದಾನೆ. ನೋಡಕಂಗವ್ರೆ, ಕೋಟ್ಯಾಧಿಪತಿ ಅಂತೆ. ಸ್ವಂತ ಹಡಗು, ರೈಲು ಎಲ್ಲ ಅವೇ ಅಂತೆ.
ನೀನು ಪಾದ ಏನ್ ಸೌದೈತದ? ಅತಿಥಿಗಳನ್ನ ನಡೆಸ್ಕೊಳ್ಳೋ ರೀತಿನ ಇದು? ಬಾಯಿ ಮುಚ್ಚು ಬಡವ. ನಿನ್ನಿಂದ ನಾನು ನಡವಳಿಕೆ ಕಲಿಬೇಕಾಗಿಲ್ಲ. ಬೀದಿಲಿ ಕುಣ್ಕೊಂಡು ಹಾಡ್ಕೊಂಡು ಬರೋದು ಸಂಸ್ಕೃತಿ ಅಲ್ಲ. ಆ ಅವಿವೇಕಿ ಆದಿತ್ಯನ ಆಯ್ಕೆ ಅಂದ ಮೇಲೆ ಸರಿಯಾಗೇ ಇದೆ. ಸಭ್ಯತೆ ಇಲ್ದೋರ್ನ ಈ ಮನೆಗೆ ನಾನು ಸ್ವಾಗತಿಸೋಲ್ಲ. ಪೂರ್ವಿ ಒಳಗ್ ಕರಿಯೇ. ನೋಡಿ ಇವ್ರೆ, ನಮ್ಮ ಮಾವನ ಸ್ವಲ್ಪ ತಿಕ್ಲು. ನೀವು ಹೋಗಿ ರಸ್ತೆ ತಗೊಳ್ಳಿ. ಪಾವನಿ, ಹೋಗಿ ಕಾಪಿ ಮಡಗು. ನಿಮಗೆ ಪಾದಕ್ಕೆ ಬೀಳಲೇಬೇಕು ಅನ್ಸಿದ್ರೆ ಕೇಳಿ, ನನ್ನ ಪಾದ ರೆಡಿಯಾಗವೆ. ಬನ್ನಿ, ಮಲಿಕಳಿಕೆ ಜಾಗ ತರಿಸಿ. ನಮ್ಮ ದೇಶಕ್ಕೆ ಭವಿಷ್ಯ ಇಲ್ಲ. ಯಾಕೆ 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 ಅಂದ್ರೆ ನನಗೆ ಅಧಿಕಾರ ಇಲ್ಲ. 20 ವರ್ಷದಿಂದ ಇದೇ ಭಾಷಣ ಮಾಡ್ತಾ ಇವನಿ. ಒಂದು ಮಂಡ್ಲು ಪಂಚಾಯತಿನೂ ಗೆಲ್ಲಕ್ಕಾಗ್ಲಿಲ್ಲ. ಇಂಗ್ಲಿಷ್ ಅಲ್ಲಿ ಮಾಡಿ ಮಾವ, ಸೀದಾ ಡೆಲ್ಲಿಗೆ ಹೋಗ್ಬೋದು. ಬರಕ್ಕಿಲ್ವಲ್ಲ ನಂಗೆ. ಅದೇನ್ ಸುಲಭ ಮಾವ. ಇಂಗ್ಲಿಷ್ ಅಲ್ಲಿ 26 ಅಕ್ಷರ. ಈಗ ನೀವು ಮಾಡಿದ್ರಲ್ಲ ಭಾಷಣ, ಅದನ್ನ ಇಂಗ್ಲಿಷ್ ಅಲ್ಲಿ ಈಸಿಯಾಗಿ ಮಾಡ್ಬೋದು. ಹೇಳ್ಕೊಡಿ ಮತ್ತೆ. ABCD ABCD EFG EFG HI 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 JKLMNP JKLMNP QRST QRST U U V V W W XYZ XYZ. ಎಷ್ಟು ಸುಲಭ! ಇಷ್ಟೇನಾ ಇಂಗ್ಲಿಷು? ಹೂ ಮತ್ತೆ ಚೆಲ್ವಣ್ಣ, ಇನ್ನು ನೀನ್ ಡೆಲ್ಲಿಗೆ ಹೋದಾಗೆ ಇದ್ರಲ್ಲಿ ABCD ಬರ್ದಿದೆ, ನೋಡ್ ಚೆನ್ನಾಗಿ ಕಲ್ತ್ಕೋ. ಅಲೋ, ಅಯ್ಯೋ ABCD. ಓ ABCD EFG HI HI ಅಂತೂ ಮಾವ ಬಲೆ ಬಿದ್ದ. ನಾಳೆ ಅತ್ತೆ ಕಾದಿದೆ. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಸರಿ ಮಾಗರಿ ಸರಿ ಗರಿಸ ವಿಮ ಪದ ಮ ಪದ ಪ ಮಗರಿಸ ಸರಿ ಮಾಗರಿ ಸರಿ ಮಾಗರಿ ಸರಿ ಗರಿ ಸಾರಿ ಮ ಅತ್ತೆ ಬೋನ್ಜೋ. ಬೋನಾ ಅಂದ್ರೆ ಮೂಳೆ? ಚೇಚೆ, ನಾವು ಪ್ಯೂರ್ ವೆಜಿಟೇರಿಯನ್ಸ್ ಅಪ್ಪ. ಅಲ್ಲ ಅತ್ತೆ, ಫ್ರೆಂಚ್ ಅಲ್ಲಿ ಬೋನ್ಜೋ ಅಂದ್ರೆ ಗುಡ್ ಮಾರ್ನಿಂಗ್ ಅಂತ. ಓ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅತ್ತೆ ನಿನ್ ವಾಯ್ಸ್ ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ? ವಂಡರ್ಫುಲ್ ವಾಯ್ಸ್. ನಿಜವಾಗ್ಲು? ನಾನು ವಧು ಪರೀಕ್ಷೆಯಲ್ಲಿ ಹಾಡಿದ್ದೆ ಕಡೆ ಹಾಡು. ನಮ್ಮನ್ ಯಾರು ಗುರ್ತಿಸ್ತಾರ ಬಿಡಿ. ಅದಕ್ಕೆ ನಾನು ಬಂದಿದ್ದು. ಇದೇ ಹಾಡನ್ನ ವೆಸ್ಟರ್ನ್ ಅಲ್ಲಿ ಹಾಡಿದ್ರೆ ಹೇಗಿರುತ್ತೆ ಗೊತ್ತಾ? ಹೇಗಿರುತ್ತೆ? ಲಂಬೋದರ ಲಕುಮಿಕರ ಅಂದ್ರೆ ಸರಿ ಮಾಗರೆ ಸರಿ ಗರೆ ಸ. ಇದನ್ನೇ ವೆಸ್ಟರ್ನ್ ಅಲ್ಲಿ ಡೋರೆ ಫಾ ಮಿರೆ ಡೋರೆ ಮಿರೆ ಡೋ ಅಂತ ಹಾಡಿ. ಸರಿ ಮಾಗರಿ ಸರಿ ಗರಿ ಸಾ ಅಂದ್ರೆ ಡೋರೆ ಫಾ ಮಿರೆ ಡೋರೆ ಮಿರೆ ಡೋ ರಿ ಮ ಪದ ಮ ಪ ರೇ ಫಾ ಸೋ ಲಾ ಫಾ ಸೋ ದಾ ಪ ಮಗರಿ ಸಾ ಲಾ ಸೋ ಫಾ ಮಿರೆ ಡೋ ಡೋರೆ ಫಾ ಮಿರೆ ಡೋರೆ ಮಿರೆ ಡೋ re fa sol la fa sol la so fa mi re do re fa mi re do re mi re re fa sol la so fa mi re do re fa mi re do re mi re do re fa sol la so fa mi re do. ಆಹಾ ಅತ್ತೆ, ನೀವು ಎಷ್ಟು ಚೆನ್ನಾಗಿ ಹಾಡ್ತಿರೋ ಗೊತ್ತಾ? ಇದನ್ನೇ ಪ್ಯಾರಿಸ್ ಆಪರಾದಲ್ಲಿ ಹಾಡ್ಬಿಟ್ರೆ ಜನ ಹಂಗೆ ಮುತ್ಕೊಂಡು ಮುತ್ತಿಟ್ಬಿಡ್ತಾರತ್ತೆ. ಸುಮ್ನಿರಿ, ನಾಚಿಕೆ ಆಗುತ್ತೆ. ಸಂಗೀತಗಾರರು ನಾಚ್ಕೋಬಾರ್ದು. ಬನ್ನಿ ನಿಮ್ಗೆ ಬ್ಯಾಲೆ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಬ್ಯಾಲೆನಾ? ಅದ್ ಹೇಗಿರುತ್ತೆ? ಅದು ಹೀಗೆ ಹೀಗೆ. ಸುರಾಜ್ಗಣ ABCD EFG HI 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 JKLMNP QRST U V W
XYZ. WXYZ. Fa mi re do re mi re do re fa sol la fa sol la sa fa mi re do re fa mi re do re mi re do. ಪವಿತ್ರವಾದ ವಸ್ತುಗಳನ್ನ ಪಾಪಿಗಳು ಮುಟ್ಬಾರ್ದು. ಪಾಪ ಅನ್ನೋದು ನಿನ್ ಮೈಂಡ್ ಅಲ್ಲಿ ಇದೆ. ಮ್ಯೂಸಿಕ್ ಮತ್ತು ನಾಲೆಜ್ ಯಾವತ್ತೂ ಅನ್ಟಚಬಲ್ ಅಲ್ಲ. ವೀಣೆನ್ ಸ್ಪರ್ಶ ಮಾಡೋದಕ್ಕೂ ಒಂದು ಯೋಗ್ಯತೆ ಬೇಕು. ಹಾ, ಆ ಯೋಗ್ಯತೆ ನನಗಿದೆ. ಬಾಯಿ ಮುಚ್ಚು. ನಮ್ ಶಂಕರಾಭರಣಂಗೆ ಸರಿಸಾಟಿ ನಿಮ್ಮಲ್ಲಿದ್ಯಾ? ಯಾಕಿಲ್ಲ? ನೀವು ಶಂಕರಾಭರಣಂ ಅಂತೀರಾ, ಅವರು ಅಯೋನಿಯನ್ ಮೋಡ್ ಅಂತಾರೆ. ನೀವು ಖರಹರ ಪ್ರಿಯ ರಾಗ ಅಂತೀರಾ, ಅಲ್ಲಿ ಡೋರಿಯನ್ ಮೋಡ್ ಅಂತಾರೆ. ನೀವು ತೋಡಿ ರಾಗ ಅಂತೀರಾ, ಅಲ್ಲಿ ಫ್ರಿಜಿಯನ್ ಮೋಡ್ ಅಂತಾರೆ. ನಟ ಭೈರವಿಗೆ ಏಯೋಲಿಯನ್ ಮೋಡ್ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅಂದ್ರೆ ತಾತನ್ ಕೇಳು. ತಾತನ್ ಹೇಳಿ ಮನೆ ಬಿಟ್ಟು ಓಡಿಸ್ತೀನಷ್ಟೇ. ದಿಸ್ ಇಸ್ ಲ್ಯಾಕ್ ಆಫ್ ಆಟಿಟ್ಯೂಡ್. ನೀನ್ ಒಬ್ಳಿಗಲ್ಲ ತಾತ, ಅವ್ರು ನನಗೂ ತಾತ. ಆಹಾ, ನೋಡದ್ನಲ್ಲ ಮೊದಲ್ ದಿನವೇ ಸಿಕ್ಕಿದ್ ಸನ್ಮಾನನ. ಅದಕ್ ಕಾರಣ ನಿಮ್ಮಪ್ಪ ಅಷ್ಟುಪ್ಪಿದ್ ಸೆಲ್ಸೀತ. ಬೀದಿಲ್ ಕುಣಿದೆ ಹಾಡದೆ ಬಂದಿದ್ರೆ ಸರಿಯಾಗಿ ರಿಸೀವ್ ಮಾಡ್ತಿದ್ವಿ. ನಿನ್ ಪುರಾಣ ಸಾಕು, ಇನ್ನು ಮನೆ ಬಿಟ್ಟು ತೊಲಗು. ತಾತ, ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ನಪ್ಪ. ಸಂಗೀತದ ಬಗ್ಗೆ ನೀನು ಸಾಕಷ್ಟು ತಿಳ್ಕೊಂಡಿದ್ಯಾ. ವಿಶ್ವದ ಸಂಗೀತ ಒಂದು ಮಹಾವೃಕ್ಷ ಇದ್ದ ಹಾಗೆ. ಎಲ್ಲ ಸಂಗೀತ ಪದ್ಧತಿಗಳು ಅದರ ಕವಲುಗಳು ಅಷ್ಟೇ. ಕೃಷ್ಣ ಆಸ್ಪತ್ರೆಯಿಂದ ಹೊರಗೆ ಬಂದ್ರು ನಾನು ಅವನು ಸುಮ್ಮನೆ ಬಿಡಲ್ಲ. ಐ ವಿಲ್ ಕಿಲ್ ಹಿಮ್. ಐ ವಿಲ್ ಕಿಲ್ ಹಿಮ್. ಐ ವಿಲ್ ಕಿಲ್ ಹಿಮ್. ಐ ವಿಲ್ ಕಿಲ್ ಹಿಮ್. ಹೈಡ್ ಪಾರ್ಕ್ನಲ್ಲಿ ಹಠ ತೊಟ್ಟು ಹೋದವಳು 20 ವರ್ಷ ಆದ್ಮೇಲೆ ಇಲ್ಲಿ ಯಾಕೆ ಬಂದ್ಲು ಅಂತ ಯೋಚಿಸ್ತಿದ್ಯಾ? ಆವತ್ತು ನಿನ್ನ ಅನ್ಯಾಯನ ಪ್ರತಿಭಟಿಸೋಗಿದ್ದೆ, ಇವತ್ತು ಅದಕ್ಕೆ ಬಂದಿದ್ದೀನಿ. ಎಷ್ಟು ವರ್ಷಗಳ ನಂತರ ಭೇಟಿ. ಹೇಗಿದ್ಯಾ ಲಕ್ಷ್ಮಿ? ಕೂತ್ಕೋ. ನಿನ್ನ ಆತಿಥ್ಯ ಸ್ವೀಕರಿಸೋಕ್ ಬಂದಿಲ್ಲ, ಆದ್ರೆ ನನ್ನ ಜೀವನದಲ್ಲಿ ಮತ್ತೆ 2ನೇ ಇನ್ನಿಂಗ್ ಶುರು ಮಾಡಬೇಡ ಅಂತ ಬೇಡ್ಕೊಳಕ್ ಬಂದಿದ್ದೀನಿ. I don't know what you're talking. ನಿನಗೆಲ್ಲ ಗೊತ್ತಿದೆ. ಯು ಆರ್ ಅನ್ ಆಪರ್ಚುನಿಸ್ಟ್. ನೀನ್ ಆಗ್ತಾನೆ ಇಂಡಿಯಾದಿಂದ ಹೊಸದಾಗಿ ಬಂದು ಪರದಾಡ್ತಿದ್ದೆ. ಉಳಿಯೋದಕ್ಕೆ ನನ್ನ ಅಪಾರ್ಟ್ಮೆಂಟ್ ಬೇಕಿತ್ತು, ಖರ್ಚು ಮಾಡೋಕೆ ನಾನ್ ಕಷ್ಟಪಟ್ಟು ಉಳಿಸಿದ ಪೌಂಡ್ಗಳು ಬೇಕಿತ್ತು, ಎಂಜಾಯ್ ಮಾಡೋಕೆ ನನ್ನ ಫ್ರೆಂಡ್ಶಿಪ್ ಬೇಕಿತ್ತು. ನಿನ್ನ ಮಗುನ ಈ ಹೊಟ್ಟೆಲ್ ಹೊತ್ಕೊಂಡು ಅಡಿ ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತ ಅಂಗಲಾಚ್ ಬೇಡ್ಕೊಂಡೆ. ಆದ್ರೆ ಮಗುನ ತಗಿಸ್ಬಿಡು ಅಂದ ಕೊಲೆಗಾರ ನೀನು. ಮದುವೆ ಮಾತ್ರ ಬೇಡ, ಬೇಕಾದ್ರೆ ಲಿವ್ ಇನ್ ಟುಗೆದರ್ ರಿಲೇಶನ್ಶಿಪ್ ಇಟ್ಕೊಳ್ಳೋಣ ಅಂದ ಮಹಾನುಭಾವ ನೀನು. ಐ ಆಮ್ ಸಾರಿ ಲಕ್ಷ್ಮಿ. ಅವತ್ತು ಇಂಗ್ಲೆಂಡ್ನಲ್ಲಿ ನನಗೆ ನಂದೇ ಆದಂತ ಒಂದು ನೆಲೆ ಇರಲಿಲ್ಲ. ನನ್ನ ಪರಿಸ್ಥಿತಿನೇ ಹಾಗಿತ್ತು. ಹೆಣ್ಣಾಗಿ ನನ್ನ ಪರಿಸ್ಥಿತಿ ಏನಿತ್ತು ಅಂತ ಯೋಚನೆ ಮಾಡಿದ್ಯಾ? ಅದರಲ್ಲೂ ಬೀಯಿಂಗ್ ಎನ್ ಇಂಡಿಯನ್ ವುಮನ್, ಅಪ್ಪನಿಗೆ ಬೇಡದ ಮಗುನ ಹೆತ್ತು ಒಬ್ಬಂಟಿಯಾಗಿ ಏನೆಲ್ಲ ಕಷ್ಟಪಟ್ಟು ಅವನ್ನ ಓದಿಸಿ ಬೆಳೆಸ್ದೆ.
ಆ ಕೆಟ್ಟ ನೆನಪುಗಳು ಕಾಡ್ತಿರ್ಲಿ ಅಂತ ಲಂಡನ್ ಬಿಟ್ಟು ಪ್ಯಾರಿಸ್ಗೆ ಬಂದ್ರೆ ಇಲ್ಲೂ ಯಾಕೆ ನನ್ ಬೆನ್ ಹತ್ತಿದ್ದೆ? ಹಾಗಾದ್ರೆ ನೀ ಆ ಮಗುನ ಉಳಿಸ್ಕೊಂಡ್ಯಾ? ನೀನ್ ಹೇಳ್ತಾ ಇರೋದು ನಿಜನಾ ಲಕ್ಷ್ಮಿ? ನಾಟಕ ಆಡ್ಬೇಡ ನೈವಂಚಕ. ನನ್ ಮಗ ಎಲ್ಲಿದ್ದಾನೆ ಹೇಳು? ಅವನ್ ಮನೆ ಬಿಟ್ಟು 1 ತಿಂಗಳಾಯ್ತು. ಅವನು ಯಾವತ್ತೂ ಈ ತರ ಮಾಡೋನಲ್ಲ. ನನಗ್ ಗೊತ್ತು, ನೀನೇನೋ ಮಾಡಿದ್ಯಾ. ನನ್ ಮಗ ಎಲ್ಲಿದ್ದಾನೆ ಹೇಳು? ವೇರ್ಸ್ ಮೈ ಸನ್? ಪ್ಲೀಸ್ ಟೆಲ್ ಮೀ. ನನಗೆ ನಿಜಕ್ಕೂ ಗೊತ್ತಿಲ್ಲ ಲಕ್ಷ್ಮಿ. ನಾ ಹೆಕ್ಕೊಲ್ಲಿ, ನಾನವನು ನೋಡೇ ಇಲ್ಲ. ಸುಳ್ಳು. ಆವತ್ತು ಹಾಸ್ಪಿಟಲ್ ನೀನು ಕೃಷ್ಣ ಹುಷಾರಾಗಿ ಆಸ್ಪತ್ರೆಯಿಂದ ಬಂದ್ರು ನಾನು ಅವನ್ನ ಸುಮ್ನೆ ಬಿಡಲ್ಲ. ಐ ವಿಲ್ ಕಿಲ್ ಹಿಮ್ ಅಂತ ಕಿರ್ಸ್ತಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಓ ಕೃಷ್ಣನ ನಾನು ಕೃಷ್ಣ ನಮ್ಮ ಮಗನ ಕೃಷ್ಣ ನನ್ನ ಮಗನ. ಓ ಮೈ ಗಾಡ್. Come on, pick up the phone. ಯಾಕೆ ಯಾರು ಫೋನ್ ಎತ್ತಾ ಇಲ್ಲ? ಏನಾಯ್ತು? ಕೃಷ್ಣ ಇಂಡಿಯಾಲಿದ್ದಾನೆ. ಅವನ ಜೀವಕ್ಕೆ ಅಪಾಯ ಇದೆ. ನಾವು ತಕ್ಷಣ ಹೊರಡ್ಬೇಕು. ಫಾರಿನ್ಗೆ ಹೋಗೋರ್ನೆಲ್ಲ ಬೈತಿದ್ದೆ, ಈಗ ನೀನೇ ಹೊಂಟುಬಿಟ್ಟ? ಅಪ್ಪ, ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನಮ್ ಪ್ರೋಗ್ರಾಮ್ ಇದೆ, ಅಲ್ಲಿಗೆ ನಾವೆಲ್ಲ ಮುಚ್ಚೆ ಬಾಯ್. ನಾವೆಲ್ಲಂದ್ರೆ ಯಾರೇ? ನೀನು, ನಿಮ್ ತಾತ, ಆ ಡೂಪ್ಲಿಕೇಟ್ ಅದೇನ? ಈಗ ನಿಜವಾದ ಗಣ್ಣ ಪ್ಯಾರಿಸ್ ನಿಂದ ನಮ್ ಬಾಬಾ ಕರ್ಕೊಂಡ್ ಬರ್ತಾ ಇದ್ದಾರೆ. ನಡಿಯೇ, ಒಳಗ್ ನಡಿಯೇ. ನೋಡು, ಮನೇಲೆ ಬಿದ್ದಿರು. ಈ ಮುದ್ಕ ಬೇಕಾಗಿ ಹೋಗಿ ಸಾಯ್ಲಿ. ನಡಿಯೇ. ಅಪ್ಪ, ತಾತನ್ ಬಗ್ಗೆ ಹಾಗೆಲ್ಲ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಅಲ್ಲಿ 1000 ಜನ ತಾತಂಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರ ಮಾನ ಕಾಪಾಡೋದು ನನ್ ಕರ್ತವ್ಯ. ನಾವ್ ಹೋಗಿ ತಾತ, ನೀವ್ ಕೂತ್ಕೊಳ್ಳಿ ತಾತ. ಪೂರ್ವಿ, 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 ಕಾರ್ ನಿಲ್ಸು. ಹೋಗ್ಬೇಡ, ಹೋಗ್ಬೇಡ. ನನ್ ಮಾತು ಕೇಳು. ನಿಜವಾದ ಹುಡುಗ ಬರ್ತಾ ಇದ್ದಾನೆ. ಕೃಷ್ಣ ಬರಲ್ಲ. ಬೇಡ ಬೇಡ ಅಂದ್ರು. ನಿಮ್ಮಪ್ಪ ಪೂರ್ವಿನ ಕರ್ಕೊಂಡು ಅದ್ ಯಾವ್ದೋ ಜಾತ್ರೆಗೆ ಹಂಗ ಹೋದ್ರು. ನೀವ್ ಹಿಂಗ್ ಬಂದ್ರಿ. ಇದೇನ್ ಬಾವಾ, ಹುಡುಗನ್ ಕರ್ಕೊಂಡ್ ಬರ್ತೀನಿ ಇಂದವ್ರು ಹೆಂಗ್ಸ್ ಕರ್ಕೊಂಡ್ ಬಂದಿದ್ದೀರಾ? ಚಲವಾ, ಈಕೆ ನನ್ನ ಪತ್ನಿ. ಕೃಷ್ಣ ಎಲ್ಲಿ? ಹೇಗಿದ್ದಾನವನು? ಅವನ ನಾನೇ ಹೊಡೆದು ಸಾಯಿಸ್ಬಿಟ್ಟೆ. ಅಯ್ಯೋ ಪಾಪಿ, ನನ್ ಮಗನ್ನ ಸಾಯಿಸ್ಬಿಟ್ಟಿದ್ಯಾ? ನನ್ ಕೃಷ್ಣನ ಸಾಯಿಸ್ಬಿಟ್ಟಿದ್ಯಾ? ಯು ಕಿಲ್ ಮೈ ಸನ್, ಯು ಮರ್ಡರರ್. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಯಾಕೆ ಯಾಕೆ? ಅವನು ಏನ್ ಅನ್ಯಾಯ ಮಾಡಿದ್ದ ನಿನಗೆ? ಬಾಬಾನೇ ಹೇಳಿದ್ದು. ಅಯ್ಯೋ ಪಟ್ಟಿ ಮಗನೇ, ಬರೀ ಗದರ್ಸಿ ಹೆದರ್ಸಿ ಓಡ್ಸೋ ಅಂತಂದ್ರೆ ಕೊಂದೇ ಬಿಟ್ಟಿಯನು ಪಾಪಿ. ಅವನು ನಮ್ಮ ಮಗ ಕಣೋ. ನನಗ್ ನನ್ ಕೃಷ್ಣ ಬೇಕು. ಕೃಷ್ಣ ನೋಡ್ಬೇಕು. ಲಕ್ಷ್ಮಿ, ಐ ಆಮ್ ವೆರಿ ಸಾರಿ. ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ನೋಡು, ಈ ತರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಲಕ್ಷ್ಮಿ. ಪ್ಲೀಸ್. ಐ ಕಾಂಟ್ ಲಿವ್ ವಿಥೌಟ್ ಮೈ ಸನ್. ಓ ನೋ, ಪ್ಲೀಸ್ ಲಕ್ಷ್ಮಿ. ನನಗೆ ಕೃಷ್ಣನ್ ತೋರಿಸಿ. ನನಗೆ ಕೃಷ್ಣನ್ ತೋರಿಸಿ. ಕೃಷ್ಣ, 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 ಕೃಷ್ಣ. ತಾತ, ಕೃಷ್ಣ ಬನ್ನ? ಅವನ್ ಸುಳಿವೇ ಇಲ್ವಲ್ಲಮ್ಮ. ಟೈಮ್ ಬೇರೆ ಮೀರ್ತಾ ಇದೆ. ತಾತ, ಅವನಿಗೇನೋ ಅಪಾಯ ಆಗಿರ್ಬೇಕು. ಚೇಚೆ, ಕೆಟ್ಟದನ್ನೆಲ್ಲ ಕಲ್ಪಿಸ್ಕೋಬೇಡ. ಅವನ್ ಬಂದೇ ಬರ್ತಾನೆ. ಹಾ,
ಈಕೆ ಲಕ್ಷ್ಮಿ ನನ್ನ ಹೆಂಡತಿ. ಕೃಷ್ಣನ್ ತಾಯಿ. ಕೃಷ್ಣ ನಮ್ಮಿಬ್ಬರ ಮಗ. ಹೌದು, ಕೃಷ್ಣ ನಮ್ಮ ಮಗ, ಅಂದ್ರೆ ನಿಮ್ಮ ಮೊಮ್ಮಗ. ನಿಮ್ಮ ಕ್ಷಮೆ ಕೇಳೋದಕ್ಕೂ ನನಗೆ ಅರ್ಹತೆ ಇಲ್ಲಪ್ಪ. ಒಳ್ಳೆ ಮೊಮ್ಮಗನ ಕೊಟ್ಟಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನ ಕ್ಷಮಿಸ್ತಾ ಇದ್ದೀನಿ. ಅದು ಸರಿ, ದಂಪತಿಗಳು ಬರೀ ಕೈಲಿ ಬಂದಿದ್ದೀರಲ್ಲ, ಕೃಷ್ಣ ಎಲ್ಲಿ? ಅವನು ಇಲ್ಲಿಗೂ ಬರ್ಲಿಲ್ವಾ? ಅಪ್ಪ, ಅವನು ನನ್ನ ಮಗ ಅಂತ ತಿಳಿದೇ ಹೀಗಾಗೋಯ್ತು. ಭಾವನ ಊರ್ ಬಿಟ್ಟು ಓಡಿಸು ಅಂತಂದ್ರೆ ಅವನನ್ನ ಚೆನ್ನಾಗಿ ಹೊಡೆಸ್ಬಿಡ್ತಾನೆ. ವಿಶ್ವದ ನಾನಾ ಕಡೆಯಿಂದ ಈ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಬಂದಿರತಕ್ಕಂತಹ ಸಮಸ್ತ ಕನ್ನಡದ ಬಂಧುಗಳೇ, ನೀವೆಲ್ಲ ಇಷ್ಟೊಂದು ಆಸಕ್ತಿಯಿಂದ ಯಾವ ಪ್ರೋಗ್ರಾಮ್ಗಾಗಿ ಕಾಯ್ತಿದ್ದೀರಾ ಅಂತ ನನಗೆ ಗೊತ್ತು. ನಮ್ಮ ನೆಚ್ಚಿನ ಗುರುಗಳಾದ HK ಮಾಸ್ಟರ್ ಅಂದ್ರೆ ಹೆತ್ತೂರು ಕೃಷ್ಣಪ್ಪ ಮಾಸ್ತರ್ ಅವರಿಂದ ಇದೀಗ ಕಾರ್ಯಕ್ರಮ ಪ್ರಾರಂಭ.